ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪವನ್ ವೆಲ್ದ್ರ ಆಪರ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡಿ. ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ದಯವಿಟ್ಟು ನೀವು ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಆ್ಯಂಡ್ ನೀವು ಮಾಡೋಂಥ ಸಬ್ಸ್ಕ್ರೈಬ್ ಬಟನ್ ನಮಗೆ ತುಂಬ ಒಂದು ಖುಷಿ ಕೊಡುತ್ತೆ. ಸೊ ತುಂಬ ಇನ್ನು ಹೆಚ್ಚಿನ ಕಂಟೆಂಟ್ ವೀಡಿಯೋಸ್ ಕೊಡಬೇಕು ಅಂತೇಳಿ. ಸೊ ಇವತ್ತು ನೀವು ತಮ್ಮನೇಲೆ ನೋಡಿರೋ ಥರ ಇವತ್ತು ನಾವು ಮಾತಾಡೋಕೆ ಕೊಟ್ಟಿರೋಂಥ ತುಂಬಾ ಇನ್ಫಾರ್ಮೇಟಿವ್ ಸಬ್ಜೆಕ್ಟ್ ಬಂದು ಇವತ್ತು ನಾವು ಹೇಳೋಕೆ ಕೊಟ್ಟಿರೋದು ನಿಜವಾಗ್ಲೂ ಹರ್ಬಲೈಫ್ ಪ್ರಾಡಕ್ಟ್ಸಿಂದ ವೆಯ್ಟ್ ಲಾಸ್ ಆಗುತ್ತಾ. ಫಾರ್ ಶೋರ್ ಇದಕ್ಕೋಸ್ಕರ ನನ್ನ ಕಂಪ್ಲೀಟ್ ಉತ್ತರ ಇದೆ. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ತೀರಾ ನೋಡಿ, ಸೊ ದಟ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ತುಂಬ ಜನ ಅನ್ಕೊಂಡಿರ್ತಾರೆ ಸೊ ಹರ್ಬಲೈಫಿಂದ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತಾ ಇಲ್ವಾ ಗೊತ್ತಿರಲ್ಲ ತುಂಬ ಜನಕ್ಕೆ. ಬಟ್ ಅದು ಅನ್ಕೊಂಡಿರ್ತಾರೆ ಆಗುತ್ತಾ ಇಲ್ವಾ ಅಂತ. ಸೊ ಒಂದು ಡ್ಯೂಯಲ್ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ, ಆಗುತ್ತಾ ಅಥವಾ ಇಲ್ವಾ ಅಂತ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಓಡ್ತೀನಿ, ಸೊ ದಟ್ ಈ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫಸ್ಟ್ ಬಂದು ಆಗಲ್ಲ ಅನ್ನೋದ್ರ ಬಗ್ಗೆ ಕೇಳ್ತೀನಿ. ಯಾಕೆ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ, ಯಾಕೆ ಆಗುತ್ತೆ ಅಂತ ಮತ್ತೆ ಹೇಳ್ತೀನಿ. ಯಾಕೆ ಆಗಲ್ಲ ಅಂತ ಅನ್ಕೊಂಡಿರ್ತೀರಾ ಅಂದರೆ ಬಿಕಾಸ್ ನೀವು ತುಂಬಾ ಮೆಥಡ್ಸ್ನ ಟ್ರೈ ಮಾಡಿರ್ತೀರಾ ಮನೇಲಿ. ಹರ್ಬಲೈಫ್ ಇಸ್ ನಾಟ್ ದ ಓನ್ಲಿ. ಹರ್ಬಲೈಫ್ ಒಂದೇ ವೇ ಅಲ್ಲ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ. ಹರ್ಬಲೈಫ್ ಜೊತೆಗೆ ತುಂಬ ಥರದ ದಾರಿಗಳಿದೆ, ತುಂಬ ಥರದ ವೇಸ್ ಇದೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಎಷ್ಟೊಂದು ಜನ ಬೆಳಗಿನ ಜಾವ ಬಿಸಿನೀರು ಜೇನುತುಪ್ಪ ಕುಡಿತಾರೆ, ಸ್ವಲ್ಪ ಜನ ಜೀರಿಗೆ ನೀರು ಕುಡಿತಾರೆ, ಸ್ವಲ್ಪ ಜನ ಕಾಫಿ ಪುಡಿ ಕುಡಿದು ವೆಯ್ಟ್ ಲಾಸ್ ಆಗೋಣ ಅಂತ ಅನ್ಕೊಳ್ತಾರೆ, ಸ್ವಲ್ಪ ಜನ ಲೋ ಕ್ಯಾಲೋರೀಸ್ ಊಟ ಮಾಡ್ತಾರೆ, ಸ್ವಲ್ಪ ಜನ ಬರೀ ವರ್ಕೌಟ್ ಮಾಡ್ತಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾರೆ. ಈ ಥರ ಎಲ್ಲ ತುಂಬ ಜನ ಮಾಡೋಕೆ ಹೊಡ್ತಾರೆ. ಮಾಡೋ ಟೈಮಲ್ಲಿ ಮ್ಯಾಕ್ಸಿಮಮ್ ಅಂತ ಅಂದರೆ 40 to 45% ಜನಕ್ಕೆ ಮಾತ್ರ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇನ್ನು ಮಿಕ್ಕಿದ್ದು 60% ಜನಕ್ಕೆ ರಿಸಲ್ಟ್ಸ್ ಬರೋದಿಲ್ಲ. ಅವಾಗ ಅವ್ರಿಗೆ ಅನ್ಕೋಬಿಟ್ಟಿರ್ತಾರೆ ನಾನು ಏನು ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಆಗೋದಿಲ್ಲ. ಸೊ ವೆಯ್ಟ್ ಲಾಸ್ ನನಗಂತೂ ಅಲ್ಲ, ವೆಯ್ಟ್ ಲಾಸ್ ಯಾರೋ ಸ್ವಲ್ಪ ಜನ ಆಗ್ತಾರೆ, ಅವ್ರ ಪಾಡು ಅವ್ರು ವೆಯ್ಟ್ ಲಾಸ್ ಹಾಕೊಳ್ಳಿ, ನನ್ನ ಕೈಲಂತೂ ವೆಯ್ಟ್ ಲಾಸ್ ಆಗಲ್ಲ ಅಂತ ಹೇಳಿ ದೇ ಗೆಟ್ ಫಿಕ್ಸ್ಡ್. ಅಂದರೆ ಅದು ಮೈಂಡಲ್ಲಿ ಬಂದ್ಬಿಟ್ಟಿರುತ್ತೆ, ಅವಾಗ ಅವ್ರು ವೆಯ್ಟ್ ಲಾಸೇ ಆಗಲ್ಲ. ಬಟ್ ಆಕ್ಚುಲಿ ಹರ್ಬಲೈಫ್ ಬಂದು ಖಂಡಿತ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಯಾವ ಥರ ಅಂತ ನಾನು ಇವಾಗ ಹೇಳ್ತೀನಿ. ಸೊ ಈಗ ನಿಮ್ಗೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಸೊ ಎಷ್ಟೊಂದು ಥರ ವೆಯ್ಟ್ಸ್ ಇದೆ, ಬಟ್ ಆದರೆ ಸ್ವಲ್ಪ ಜನ ಇದನ್ನು ಟ್ರೈ ಮಾಡಿ ವೆಯ್ಟ್ ಲಾಸ್ ಆಗೋಣ ಅಂತ ಹೋಗ್ತಾರೆ, ಬಟ್ ಅದರ ವೆಯ್ಟ್ ಲಾಸ್ ಆಗಲ್ಲ, ಬಿಟ್ಬಿಡ್ತಾರೆ, ಅಲ್ಲಿಗೆ ಅರ್ಧ ದಾರಿಗೆ ಬಿಟ್ಟೊಟ್ಟೋಗ್ತಾರೆ. ಬಟ್ ಆದರೆ ಹರ್ಬಲೈಫ್ ತೊಗೊಂಡ್ರೆ ಹೆಂಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಹರ್ಬಲೈಫ್ ಬಂದ್ಬಿಟ್ಟು ಲೋ ಇನ್ ಕ್ಯಾಲೋರೀಸ್, ಹೈ ಇನ್ ನ್ಯೂಟ್ರಿಷನ್. ಅಂದರೆ ಕ್ಯಾಲೋರೀಸ್ ತುಂಬ ಕಡಿಮೆ ಇರುತ್ತೆ, ನ್ಯೂಟ್ರಿಷನ್ ಬಂದು ತುಂಬ ಡೆನ್ಸ್ ಆಗಿರುತ್ತೆ, ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ. ಸೊ ಈ ನ್ಯೂಟ್ರಿಷನ್ ಇರುವಂಥ ಶೇಕ್ನ ನಾವೇನು ತೊಗೊಳ್ತೀವೋ ಇದು ಆ್ಯಕ್ಚುಲಿ ಪ್ರೋಟೀನ್ ಶೇಕ್ ಅಲ್ಲ, ಇದು ಆ್ಯಕ್ಚುಲಿ ನ್ಯೂಟ್ರಿಷನ್ ಶೇಕ್. ಈ ನ್ಯೂಟ್ರಿಷನ್ ಶೇಕ್ನ ನಾವು ತೊಗೊಂಡ್ರೆ ಖಂಡಿತವಾಗ್ಲೂ ಬಾಡಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಒಂದು ಶೇಕಲ್ಲಿ ಸಿಗುತ್ತೆ. ಕ್ಯಾಲೋರೀಸ್ ತುಂಬ ಕಡಿಮೆ ಇರುತ್ತೆ, ಬರೀ 230 to 250 ಕ್ಯಾಲೋರೀಸ್ ಆಗುತ್ತೆ. ಸೊ ಬೆಳಗಿನ ಜಾವ ನೀವು ಏನೇ ತಿಂಡಿ ತಿಂತಿದ್ರು ಕೂಡ ಒಂದು 700-800 ಕ್ಯಾಲೋರೀಸ್ ಆಗ್ತಾ ಇರುತ್ತೆ. ಆ ಕ್ಯಾಲೋರಿ ಬದಲಾಗಿ ನೀವು ಶೇಕ್ನ ನೀವು ತಗೊಳ್ಳೋದ್ರಿಂದ ಕ್ಯಾಲೋರೀಸ್ ತುಂಬ ಕಡಿಮೆ ಆಗುತ್ತೆ. ಆಟೋಮೆಟಿಕಲಿ ನಿಮ್ಮದು ಬೆಳಗಿನ ಜಾವದ ಕ್ಯಾಲೋರೀಸ್ ಡಿಫಿಸಿಟ್ ಅಂದರೆ ಕಡಿಮೆ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನ ಊಟದಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ. ಈಗ ಎಕ್ಸಾಂಪಲ್ ನನ್ನ ಜೊತೆ ನೀವು ಪ್ರಾಡಕ್ಟ್ಸ್ನ ತೊಗೊಂಡ್ರೆ ನಾವು ನಿಮಗೆ ಕೋಚ್ ಮಾಡ್ತೀವಿ. ಸೊ ಏನು ತಿನ್ನಬೇಕು, ಯಾವ ಥರ ತಿನ್ನಬೇಕು ಅಂತೇಳಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಎಲ್ಲ ಥರ ಊಟ ಮಾಡ್ಬೋದು. ಈಗ ಎಕ್ಸಾಂಪಲ್ ನಾವೊಬ್ಬರು ಸೌತ್ ಇಂಡಿಯನ್, ನಾನು ಸೌತ್ ಇಂಡಿಯನ್ ಏನು ಊಟ ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ, ಅನ್ನ ಸಾಂಬಾರು, ಒಂದು ಪಲ್ಯ, ಇಲ್ಲಾಂದ್ರೆ ಒಂದು ಹಪ್ಪಳ, ಉಪ್ಪಿನಕಾಯಿ, ಅನ್ನ ಮೊಸರು, ಈ ಥರ ನಾವು ಡೈಲಿ ತಿಂದ ಅಭ್ಯಾಸ ಮನೇಲಿ, ಕರೆಕ್ಟ್ ಅಲ್ವಾ? ಬಟ್ ಅದೇ ಥರನೇ ಸ್ವಲ್ಪ ಜನ ಬರೀ ಅನ್ನ ಸಾಂಬಾರು ಮಾತ್ರ ತಿಂದ ಅಭ್ಯಾಸ ಇರುತ್ತೆ. ಇನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಉತ್ತರ ಭಾಗ ಕಡೆ ಹೋದ್ರೆ ಅಲ್ಲಿ ಬರೀ ಜೋಳದ ರೊಟ್ಟಿ ಈ ಥರ ತಿಂದ ಅಭ್ಯಾಸ ಇರುತ್ತೆ. ಅವ್ರದ್ದು ಫುಡ್ ಕಲ್ಚರಲ್ಲೇ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ಥರನೇ ಊಟ ತಿನ್ನೋದು ನಾವು ಹೇಳ್ಕೊಡ್ತೀವಿ. ಸೊ ದಟ್ ಮಧ್ಯಾಹ್ನ ನೀವೇನೇ ಊಟ ಮಾಡಿದ್ರು ಸಹ ಒಂದು 600-700 ಕ್ಯಾಲೋರಿ ಆಗೋ ಥರ ನೋಡ್ಕೊಳ್ತೀವಿ. ಆ್ಯಂಡ್ ರಾತ್ರಿಗೂ ಕೂಡ ಸ್ವಲ್ಪ ದಿನಕ್ಕೆ ಶೇಕ್ನ ಪ್ರಮೋಟ್ ಮಾಡ್ತೀವಿ, ಇಲ್ಲ ಸ್ವಲ್ಪ ಜನಕ್ಕೆ ಊಟನೇ ಪ್ರಮೋಟ್ ಮಾಡ್ತೀವಿ. ಸೊ ಅದು ಕೂಡ ನಾವು ಹೇಳ್ಕೊಡ್ತೀವಿ. ಸೊ ದಟ್ ಅವಾಗ ಏನಾಗುತ್ತದೆ, ನಿಮ್ಮದು ಕ್ಯಾಲೋರಿ ಡಿಫಿಸಿಟ್ ಆಗುತ್ತೆ, ಬಾಡಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ವೆಯ್ಟ್ ಲಾಸ್ ಕೂಡ ತಾನಾಗ್ತಾನೆ ಆಗುತ್ತೆ. ಅದರಿಂದಾನೇ ನಾನು ನಿಮ್ಗೆ ಹೇಳ್ತಾ ಇರೋದು, ಖಂಡಿತವಾಗ್ಲೂ ಹರ್ಬಲೈಫ್ ತಗೊಂಡ್ರೆ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಬಟ್ ಬೇರೆ ವೇಸ್ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ, ಬಿಕಾಸ್ ತುಂಬ ಜನ ಬೇರೆ ವೇಸ್ ಮಾಡಿ ಫೆಡಪ್ ಆಗಿ ಆಮೇಲೆ ಫೈನಲಿ ಹರ್ಬಲೈಫ್ ಬರ್ತಾರೆ. ಸೊ ಹರ್ಬಲೈಫ್ ಬಂದರೆ ಫಾರ್ ಶೋರ್ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೋದು ಕಟ್ಟುನಿಟ್ಟು, ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇವಾಗ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ, ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ, ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ದಟ್ ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸೋದಕ್ಕೆ ರೆಡಿ. ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಡಿಸ್ಲೈಕ್ ಮಾಡಿ. ನಾನು ಮಾಡುವಂಥ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಯಾರಿಗಾರು ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂದರೆ ದಯವಿಟ್ಟು ವಿಡಿಯೋನ ತುಂಬ ಜನದ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬೈ.